ಗಾಂಧಿನಗರಲ್ಲಿ ಹೋಗುವಾಗ ಆಗ ಯಾರೋ ಕಾಮೆಂಟ್ ಮಾಡ್ತಾ ಇದ್ರು, ಓ ಹೀಗೆ ಬರ್ತಾ ಇದ್ದಾರೆ ನೋಡಿ. ನಾನು ಫಾರ್ಚೂನರ್ ಗಾಡಿ ಇರೋದು, ನನ್ನ ಐಟನ್ ಗಾಡಿ ಹೋಗ್ಬಿಟ್ಟೆ. ಅವ್ರು ಏನ್ ಸರ್ ಪ್ರೊಡ್ಯೂಸರ್ ಸಿನಿಮಾ ಮಾಡವನೆ, ಪ್ರಪಂಚ 7 ಅದ್ಭುತ ಸಿನಿಮಾ ಮಾಡಿದ್ದಾನೆ, ಎಕ್ಸ್ಕ್ಯೂಸ್ ಸಿನಿಮಾ ಕೊಟ್ಟಿದ್ದಾನೆ, ಸಾಕಷ್ಟು ಹೊಸ ಅವಕಾಶ ಕೊಟ್ಟವನೆ. ಒಂದು ಸಣ್ಣ ಕಾರ್ ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀರಿ, ಯಾಕೆ ಬೇಕು? ಕಮಲ್ ಹಾಸನ್ ಬಗ್ಗೆ ಏನ್ ಹೇಳ್ತೀರಿ? ಕಮಲ್ ಹಾಸನ್ ಅವರು ದೊಡ್ಡ ವ್ಯಕ್ತಿಗಳು ಸರ್. ಏನೇ ಆಗಲಿ ನಮ್ಮ ಭಾಷೆ ನಮಗೆ ಗೌರವ ಇರುತ್ತೆ. ಅವ್ರು ಮಾತಾಡಿರೋದು ತಪ್ಪು. ಅವ್ನು ದೊಡ್ಡ ಮನುಷ್ಯ ಆಗಿದ್ರೆ ಒಂದೇನೋ ನನ್ನ ತಪ್ಪಾದ ಏನ್ ಕಳ್ಕೊಂಡು ಹೋಗಿದೆ ಸರ್. ಕರ್ನಾಟಕ ಅವ್ನು ಆದರಿಸಿಲ್ವ ಸ್ವಾಮಿ, ಪ್ರೀತಿ ಮಾಡಿದ ಸ್ವಾಮಿ. ಎಷ್ಟು ಯಾವ ಪಿಕ್ಚರ್ ಬಂದು ಜನ ಕೋಟ್ಯಾಂತರ ಅಭಿಮಾನಿಗಳು ನಮ್ಮ ಕರ್ನಾಟಕದವ್ರಿಗೆ ಇಲ್ವಾ ಸ್ವಾಮಿ. ಕನ್ನಡ ಜನತೆಗೆ ಮನಸ್ಸಿಗೆ ಹರ್ಟ್ ಆಗಿದೆ ಅಂದಾಗ ಕೋರ್ಟ್ ಹೇಳಿದ್ರು ಕೂಡ ದೊಡ್ಡ ಸುಪ್ರೀಂ ಕೋರ್ಟ್ ಹೋಗಿ ಹೋರಾಟ ಮಾಡುವಂತ ಅವಶ್ಯಕತೆ ಅವ್ರಿಗಿತ್ತ. ಈಗ ನಾವು ಯಾರು ಸ್ಟಾರ್ ಅಂತ ಹೇಳ್ತೀವೋ ಅವರಿಗೆಲ್ಲ ಸಿನಿಮಾದ ಮಿನಿಮಮ್ ಬಜೆಟ್ ಅನ್ನ ಸಿನಿಮಾದ ಸಂಭಾವನೆ ಅವ್ರಿಗೆ ಕೊಡ್ಬೇಕಾಗುತ್ತೆ. ಅರ್ಧ ಸಿನಿಮಾದ ಬಂಡವಾಳ ಅವ್ರಿಗೆ ಕೊಡು, ಅರ್ಧ ಸಿನಿಮಾ ನಾವು ಈದ್ ಅಂತ ಸಿನಿಮಾ ಮಾಡಿದೆ. ಆಮೇಲೆ BP ಶುಗರ್ ರೈಸ್ ಇದ್ರೆ ಇಲ್ದೇ ಬರುತ್ತೆ ಗಿಫ್ಟ್. ಈ ಮೀಟು ಇದು ಇದೆಯಲ್ಲ, ಅದು ನೀವು ಚೇಂಬರ್ ಅಧ್ಯಕ್ಷರಾಗಿರುವಾಗ ಏನಾದ್ರು ಬಂದಿತ್ತ ಪ್ರಾಬ್ಲಮ್? ಸೆಕ್ರೆಟರಿ ಆದಾಗ ಶ್ರುತಿ ಅನ್ನೋದು ಅದು ಸಾಲ್ವ್ ಮಾಡಿದೆ, ನಾನು ಇದ್ದಲ್ಲ. ಈಗ ಮೀಟು ಹಗರಣ ಆದಾಗ ಪಾಸ್ಟ್ ಕಮಿಟಿ ಮಾಡಬೇಕು ಅಂದಾಗ ಸ್ವಲ್ಪ ಹಗರಣ ಆಯಿತು, ಮಾತುಕತೆ ಆಯಿತು. ಈಗ ನನಗೆ ಸರ್, ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಬ್ಲ್ಯಾಕ್ ಮನ್ಗಳು ಆಗಿದ್ದಾವೆ, ಎಲ್ಲ ಥರ ಆಗ್ತವೆ. ಇಲ್ಲ, ಅವತ್ತು ಏನೋ ಹೇಳಿದ್ದು ನೆನಪಪ್ಪ. ಗಾಂಧಿನಗರಲ್ಲಿ ಹೋಗುವಾಗ ಯಾವುದೋ ಒಂದು ಕಾರು ವ್ಯತ್ಯಾಸ ಆಗಿದೆ. ನೀವು ಸಾಮಾನ್ಯವಾದ ಕಾರಿನಲ್ಲಿ ಹೋದ್ರಿ, ಆಗ ಯಾರೋ ಕಾಮೆಂಟ್ ಮಾಡ್ತಾ ಇದ್ರಿ, ಓ ಹೀಗೆ ಬರ್ತಾ ಇದ್ದಾರೆ ನೋಡಿ ಅಂತೇಳಿ. ನಾನು ಫಾರ್ಚೂನರ್ ಗಾಡಿ ಇರೋದು, ನನ್ನ ಐಟನ್ ಗಾಡಿ ಹೋಗ್ಬಿಟ್ಟೆ. ಏನೋ ಮಾಡ್ಬಿಟ್ರು, ಏನು ಸರ್ ಪ್ರೊಡ್ಯೂಸರ್ ಸಿನಿಮಾ ಮಾಡವನೆ, ಪ್ರಪಂಚ 7 ಅದ್ಭುತ ಸಿನಿಮಾ ಮಾಡಿದ್ದಾನೆ, ಎಕ್ಸ್ಕ್ಯೂಸ್ ಸಿನಿಮಾ ಕೊಟ್ಟಿದ್ದಾನೆ, ಸಾಕಷ್ಟು ಹೊಸ ಅವಕಾಶ ಕೊಟ್ಟವನೆ. ಒಂದು ಸಣ್ಣ ಕಾರ್ ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೀರಿ, ಯಾಕೆ ಬೇಕು? ಐ ಆಮ್ ನಾಟ್ ಲಿವಿಂಗ್ ಇನ್ ಸಂಬಡೀಸ್ ಕಾಸ್ಟ್, ಇಟ್ ಇಸ್ ಮೈ ಓನ್ ಮನಿ. ಇದಿಷ್ಟು ಕೋಟಿ ಹೋದು ನಾನು ಇನ್ನೂ ಕೊಡೋದಿದೆ ಕೆಲವ್ರಿಗೆಲ್ಲ, ಖಂಡಿತ. ಅವ್ರ ಭವಿಷ್ಯ ಮರ್ತು ಬಿಡಿ ಅನ್ಕೊಂಡಿರ್ಬೋದು. ನಿಮ್ಮ ಮಾಧ್ಯಮ ಗೊತ್ತಾಗ್ಲಿ, ನಾನು ಯಾವತ್ತೂ ಮರೆಯಲ್ಲ, ಹುಡ್ಕೊಂಬಂದು ಕೊಡ್ತೀನಿ, ಗೊತ್ತು ಯಾರಿಗೆ ಎಲ್ಲಿ ಕೊಡಬೇಕು. ಬಟ್ ಇವತ್ತಿಗೂ ನಾನು ಯಾರು ಕೇಳಿಲ್ಲ. 90% ಕೊಡೋಂಥವ್ರಿಗೆಲ್ಲ ಕ್ಲಿಯರ್ ಮಾಡ್ಬಿಡಿ. ಅದು ಯಾವುದು ಬ್ಯಾಂಕ್ ವ್ಯಾಪಾರ ಇಲ್ಲ, ನನ್ನ ಹತ್ರ ಬ್ಯಾಂಕ್ ವ್ಯವಹಾರಗಳಿಲ್ಲ, IDB ಎಲ್ಲ ಇತ್ತು. ಬಟ್ ಕೆಲವು ಇನ್ನೂ ಕೊಡೋದು ನಂದಿದೆ, ಅದು ನನ್ನ ಮನಸ್ಸಲ್ಲಿದೆ. ಬರೋದು ಅಷ್ಟೇ ಇದೆ ನನಗೆ ಲ್ಯಾಂಡಲ್ಲಿ. ಅದು ಬರೋದೇ ಇಲ್ಲ ಅಂತ ಆಗ್ಬಿಡ್ತು. ಒಂದು 10-15 ಕೋಟಿ ನನಗೆ ಬಿಟ್ಬಿಡೆ ಅದು. ಈಗ ಅವರ ಆಪೋಸಿಟ್ ಪಾರ್ಟಿಗೆ ಕೊಡುವಂಥ ಶಕ್ತಿ ಅವ್ರಿಗಿಲ್ಲ. ಅವ್ರು ಕೊಡೋಂಗಿದ್ರು ಗಲಾಟೆ ಮಾಡ್ಬೋದು, ಕಿತ್ಕೊಬೋದು, ಮಾಡಿ ಏನು ಮಾಡಿದೆ ಅವ್ರಿಗೆ ಪಾಪ ಲಾಸ್ ಆಗಿದ್ದಾಗ ನಾನು ಕೇಳೋಕ್ಕಾಗಲ್ಲ. ನನಗೂ ಹಂಗೆ ಲಾಸ್ ಆಗಿದೆ, ಬಟ್ ನನಗೆ ಶಕ್ತಿ ಇದೆ ಕೊಡೋದು, ನಾನು ಕೊಡ್ತೀನಿ. ನನಗೂ ಹಂಗೆ ಲಾಕ್ ಮಾಡ್ಕೊಂಡೆ ಹೋಗಿರೋದು. ಸ್ಟಿಲ್ ಐ ಗಾಟ್ ಕೆಪಾಸಿಟಿ ಆಫ್ ರೀಪೇಯಿಂಗ್. ನನಗೆ ಇಷ್ಟ ಆಲ್ರೆಡಿ ನಾನು ಹತ್ತತ್ರ ಸೀನಿಯರ್ ಸಿಟಿಜನ್ ಹತ್ರ ಆಗಿದ್ದೀನಿ. ಆದರೂ ಕೂಡ ಇನ್ನೊಂದು ನನಗೆ 18 ವರ್ಷ ಶಕ್ತಿ ಇದೆ, ವ್ಯಕ್ತಿಯೂ ಇದೆ, ಆತ್ಮಸ್ಥೈರ್ಯ ಇದೆ, ಕೆಲಸ ಮಾಡುವಂಥ ಒಂದು ಜೀಲಿದೆ, ಮಾಡ್ತೀನಿ. ಕಮಲ್ ಹಾಸನ್ ಬಗ್ಗೆ ಏನು ಹೇಳ್ತೀರಿ ಸರ್? ಕಮಲ್ ಹಾಸನ್ ಅವರು ದೊಡ್ಡ ವ್ಯಕ್ತಿಗಳು ಸರ್. ಏನೇ ಆಗಲಿ ನಮ್ಮ ಭಾಷೆ ನಮಗೆ ಗೌರವ ಇರುತ್ತೆ ಅಲ್ವಾ. ಅವ್ರು ಮಾತಾಡಿರೋದು ತಪ್ಪು ಸರ್. ಅವ್ನು ದೊಡ್ಡ ಮನುಷ್ಯ ಆಗಿದ್ದರೆ ಇವತ್ತು ಆ ನಿರ್ಮಾಪಕ ಒಂದೇನೋ ನನ್ನ ತಪ್ಪಾದ ಏನು ಕಳ್ಕೊಂಡು ಹೋಗಿದೆ ಸರ್. ಕರ್ನಾಟಕ ಅವ್ನು ಆದರಿಸಿಲ್ವ ಸ್ವಾಮಿ, ಪ್ರೀತಿ ಮಾಡಿದ ಸ್ವಾಮಿ. ಎಷ್ಟು ಯಾವ ಪಿಕ್ಚರ್ ಬಂದು ಜನ ಕೋಟ್ಯಾಂತರ ಅಭಿಮಾನಿಗಳು ನಮ್ಮ ಕರ್ನಾಟಕದವ್ರಿಗೆ ಇಲ್ವಾ ಸ್ವಾಮಿ. ಕನ್ನಡ ಜನತೆಗೆ ಮನಸ್ಸಿಗೆ ಹರ್ಟ್ ಆಗಿದೆ ಅಂದಾಗ ಆ ಕೋರ್ಟ್ ಹೇಳಿದ್ರು ಕೂಡ ದೊಡ್ಡ ಸುಪ್ರೀಂ ಕೋರ್ಟ್ಗೆ ಹೋಗಿ ಹೋರಾಟ ಮಾಡುವಂಥ ಅವಶ್ಯಕತೆ ಅವ್ರಿಗಿತ್ತ. ಅವ್ರು ಸಣ್ಣ ಆಗ್ಬಿಟ್ರೆ ಮುಂದೆ ಕನ್ನಡ ಜನ 6 ಕೋಟಿ ಜನಕ್ಕೆ ಯಾವ ರೇಂಜಲ್ಲಿ ಇದ್ದರೂ ಅದೇ ರೀತಿ ನಮಗೆ ಅವ್ರ ಗೌರವ ಇಲ್ಲ ಸರ್. ಐ ಲಾಸ್ಟ್ ದಿ ಇಂಪ್ರೆಷನ್ ಅಬೌಟ್ ಹಿಮ್, ಐ ಲಾಸ್ಟ್ ದಿ ಇಂಪ್ರೆಷನ್ ಐ ಡೋಂಟ್ ವಾಂಟ್ ಟಾಕ್ ಎನಿಥಿಂಗ್ ಅಬೌಟ್ ದ ಜೆಂಟ್ಲ್ಮನ್. ನಾನು ಬೇರೆಯವ್ರ ಬಗ್ಗೆ ಮಾತಾಡಲ್ಲ. ನಮ್ಮ ಕನ್ನಡ ನೆಲ ಜಲ ಭಾಷೆ, ಕನ್ನಡದಿಂದ ಅನ್ನ ಮಾಡಿದ್ದೀವಿ, ಊಟ ಮಾಡಿದ್ದೀವಿ, ತಿಂಡಿ ತಿಂದೀವಿ, ಎಂಜಾಯ್ ಮಾಡ್ತೀವಿ, ಮನೆ ಕಟ್ಟಿದ್ದೀವಿ, ಫುಡ್, ಕ್ಲಾತ್, ಶೆಲ್ಟರ್, ಎವ್ರಿಥಿಂಗ್ ವಿ ಹ್ಯಾವ್ ಟೇಕನ್. ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ವಿ ಹ್ಯಾವ್ ಗಿವನ್ ಫಾರ್ ದಿ ಕನ್ನಡದ ಮರ್ಯಾದೆ ಬೇಕಾದ್ರೆ ಕನ್ನಡದ ಉಳಿಸುವಂಥ ಕೆಲಸ ನಾವು ಮಾಡಬೇಕು ಕನ್ನಡಿಗನಾಗಿ. ನಾನು ಮರಾಠ ಆಡ್ಬೋದು, ನಾನು ಕನ್ನಡಕ್ಕೋಸ್ಕರ ಮರಾಠಿಗೆ ಧಿಕ್ಕಾರ ಹಾಕಿದ್ದೀನಿ. MES ನಾನು ಕಪ್ಪು ಮಸಿ ಬೆಳಿತೀನಿ ನನ್ನ ಮಕ್ಕಳ ಅಂದಿದ್ದೀನಿ ಅವರಿಗೆಲ್ಲ. ಮುಚ್ಕೊಂಡು ನನ್ನ ಮಕ್ಕಳ ಕರ್ನಾಟಕ ಜನರಿಗೆ ಕನ್ನಡದಲ್ಲಿ ಸಾಯ್ರೆ ಅಂತ ನಾವು MESಗೆ ಧಿಕ್ಕಾರ ಹಾಕಿದ್ದೀನಿ ಸರ್. ಈಗಲೂ ಧಿಕ್ಕಾರ ಹಾಕ್ತೀನಿ ಅವ್ರಿಗೆ. ಮಸಿ ಬೆಳಿತೀನಿ ಅಂದಾಗ ನಿಮ್ಮ ಮಸಿ ಬೆಳ್ಕೊಂಡ್ಬಿಡ್ತಾರೆ, ಮುಚ್ಕೊಂಡಿರೇ ಒಳಗಡೆ ಅಂತ ಹೇಳಿದ್ದೀನಿ, ಚಾನಲ್ ಹೇಳಿದ್ದೀನಿ ಸರ್. ನಾನು ಎಲ್ರಿ ಊಟ ಮಾಡ್ತಿರೋದು ಇಲ್ಲಿ. ಅವ್ನು ತಮಿಳ್ನಾಡಿಂದ ಬಂದ್ಬಿಟ್ಟು ನಮಗೆ ನಮ್ಮ ಕನ್ನಡಿಗರ ಇದಕ್ಕೆ ತೊಂದರೆ ಕೊಟ್ಟರೆ, ನಮ್ಮ ಇದಕ್ಕೆ ಶಾಂತಿಗೆ ಭಂಗ ಮಾಡೋದಕ್ಕೆ ಅಂತ ಮಾಡಿ ಸುಮ್ಮನೆ ಇರ್ಬೇಕು. ಐ ಆಮ್ ಸಾರಿ, ಐ ಆಮ್ ಟೋಟ್ಲಿ ವಾಟ್ ಯುವರ್ ಸ್ಪೋಕನ್ ಇಟ್ ಇಸ್ ರಾಂಗ್ ಅಂತ ಹೇಳ್ತೀನಿ. ಈ ಮೀಟು ಇದು ಇದೆಯಲ್ಲ, ಅದು ನೀವು ಚೇಂಬರ್ ಅಧ್ಯಕ್ಷರಾಗಿರುವಾಗ ಏನಾದ್ರು ಬಂದಿತ್ತ ಪ್ರಾಬ್ಲಮ್? ಮೀಟು ಬಂದಾಗ ಇವೊಂದು ಸೆಕ್ರೆಟರಿ ಆದಾಗ ಬಂದಿತ್ತು. ಯಾರ್ದು ಸೆಕ್ರೆಟರಿ ಆದಾಗ ಶ್ರುತಿ ಅನ್ನೋದು ಅದು ಸಾಲ್ವ್ ಮಾಡಿದೆ, ನಾನು ಇದ್ದಲ್ಲ. ಅದಾದಮೇಲೆ ಈಗ ಮೀಟು ಹಗರಣ ಆದಾಗ ಪಾಸ್ಟ್ ಕಮಿಟಿ ಮಾಡಬೇಕು ಅಂದಾಗ ಸ್ವಲ್ಪ ಹಗರಣ ಆಯಿತು, ಮಾತುಕತೆ ಆಯಿತು. ನಾನು ಅಧ್ಯಕ್ಷ PD ಅನೌನ್ಸ್ ಮಾಡಿದೆ ಒಂದು. ಇಲ್ಲ, ನಾನು ಅಧ್ಯಕ್ಷ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ತಾವು ರೈಟ್ಸ್ ಇಲ್ಲ ಅಂದು ಕಾನೂನ ಬೆಲೆ ಕೊಡಬೇಕು ಬಂದೆ, ಅಷ್ಟೇ ಹೊರತು ಮೀಟು ಹಗರಣಗಳು ನಮ್ಮದು ಯಾವುದೇ ಥರದ್ದು
ಚಿತ್ರರಂಗದ ಇಲ್ಲ ಸರ್ ಅದು. ಇಟ್ ಇಸ್ ಹ್ಯಾಪನಿಂಗ್ ಓನ್ಲಿ ಇನ್ ಕಾರ್ಪೊರೇಟ್ ಕಂಪ್ನೀಸ್. ಸಿನಿಮಾದಲ್ಲಿ ಎಲ್ಲೋ ಒಂದು ಭಾಗ ಒಂದು ಬಂದಾಗ ಯಾವುದೋ ಒಂದು ಇದು ಬಂದಾಗ ಮಾತಾಡ್ತಾರೆ ಜನ ಅಷ್ಟೇ ಹೊರತು ಇದು ಓನ್ಲಿ ಫ್ಯೂ. ನಮ್ಮಲ್ಲಿ ಸೀನಿಯರ್ಸ್ ಯಾರೂ ಇಲ್ಲ ಸರ್. ಇತ್ತೀಚೆಗೆ ಹೊಸ ನಿರ್ಮಾಪಕರು ಅಲ್ಲಿ ಇಲ್ಲಿ ಬಂದಾಗ ರಿಜಿಸ್ಟರ್ಡ್ ಇರಲ್ಲ, ಎಲ್ಲೋ ಇರ್ತಾರೆ ಸಿನಿಮಾ ಮಾಡ್ತೀನಿ ಅಂದಾಗ ಅಲ್ಲಿ ಇಲ್ಲಿ ನಡೆದಿರ್ಬೋದು. ಹಂಗಂತ ಟೋಟಲ್ ಇಂಡಸ್ಟ್ರಿಗೆ ದಯವಿಟ್ಟು ಬ್ಲೇಮ್ ಮಾಡಿ. ಆ ಥರ ಇಲ್ಲ. ನಾನು 6 ವರ್ಷ ಸೆಕ್ರೆಟರಿ ಆಗಿದ್ದೀನಿ, ಒಂದು ಉಪಾಧ್ಯಕ್ಷ ಆಗಿದ್ದೀನಿ, 1 ವರ್ಷ ಅಧ್ಯಕ್ಷ ಆಗಿದ್ದೀನಿ ಅಂತ ಕೆಟ್ಟ ಎಕ್ಸ್ಪೀರಿಯನ್ಸ್ ಬಂದು ಯಾರೂ ನಾನು ಕಂಪ್ಲೇಂಟ್ ಮಾಡಿಲ್ವೇ? ಎಲ್ಲೋ ಒಂದು ಮೂಲೆಯಲ್ಲಿ ಈಗ ಸಣ್ಣ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನಡೆದಿದೆ ಅಲ್ಲಿ ಇಲ್ಲಿ, ಎಲ್ಲೋ ಒಂದು ಎಲ್ಲೆಲ್ಲಿ ಮಾಡಿದಾಗ ಎಂಟೈರ್ ಇಂಡಸ್ಟ್ರಿಗೆ ಬ್ಲೇಮ್ ಮಾಡಿಬಿಟ್ರೆ ನಾವು ಹೆಂಗೆ ಇಂಡಸ್ಟ್ರಿ ಎಕ್ಸಿಸ್ಟ್ ಆಗೋದು? ಈಗಾಗಲೇ ಸತ್ತೋಗ್ತಾ ಇದ್ದೀವಿ, ನಶಿಸಿ ಹೋಗ್ತಾ ಇದ್ದೀವಿ ಚಿತ್ರರಂಗ. ಐ ಡೋಂಟ್ ಅಗ್ರಿ ವಿತ್ ದಿಸ್. ಇದೆಲ್ಲ ಮೀಟು ಹಗರಣಗಳು ನಾಟ್ ಓನ್ಲಿ ಇನ್ ಕಾರ್ಪೊರೇಟ್ ಫಿಲಮ್ ಇಂಡಸ್ಟ್ರಿ, ಇಟ್ ಇಸ್ ಹ್ಯಾಪನಿಂಗ್ ಇನ್ ಕಾರ್ಪೊರೇಟ್ ಕಂಪ್ನಿ ಆಗುತ್ತೆ. ಬಟ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮೀಟುಗಿಂತ ಹೆಚ್ಚಿನ ನಡೆದಿಲ್ಲ. ಯಾವ ಥರ ಅದ್ರ ಅಂದರೆ ಎನಿಥಿಂಗ್ ಹ್ಯಾಪನ್ ವಿತ್ ಕನ್ಸೆಂಟ್, ಒಪ್ಪಿಗೆ ಮೇಲೆನಾ? ಪರಸ್ಪರ ಒಪ್ಪಿಗೆ ಮೇಲೆ ನಾವು ಲಾದಲ್ಲಿ ಪರ್ಮಿಷನ್ ಇದೆಯಲ್ಲ, ಎಕನಾಮಿಕ್ಸ್ ಓದಿದ್ದೀನಿ. ಎನಿಥಿಂಗ್ ಹ್ಯಾಪನ್ಸ್ ವಿತ್ ಕನ್ಸೆಂಟ್ ನೋಬಡಿ ಈಸ್ ಗೋಯಿಂಗ್ ಟು ಕ್ವಶನ್ ಅಂತ. ಅವರ ಪರಸ್ಪರ ಏನು ಯಾರಿಗೂ ಗೊತ್ತು, ನಾ ಗೋಡೆ ಬಂದು ನಮ್ಗೆ ಯಾಕೆ ಬೇಕು ಸರ್ ಅದು? ವೆನ್ ಸಮಥಿಂಗ್ ರಾಂಗ್ ವೆಂಟ್ ಹ್ಯಾಪನ್ ಕೇಸ್ ಕೊಡ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಮಾಡ್ತಾರೆ. ಪರಸ್ಪರ ಒಪ್ಪಿಗೆ ಮೇಲೆ ನಡೆದ ಅದಕ್ಕೇನು ಇದಿಲ್ಲ, ಕಾನೂನು ಕೂಡ ಬಳಸ್ಕೊಳ್ತೈತೆ. ಇಲ್ದಾಗ ಅಡ್ಕಸ್ಬಿಗಳ ಥರ ಅನ್ಪ್ರೊಫೆಷನಲ್ ಥರ ಮೂವ್ ಮಾಡೋರು ಇದ್ದಾರೆ. ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ. ಯಾವಾಗ ಎಲ್ಲಿ ಇವತ್ತು ಮೀಡಿಯಾ ಎಂಥ ಪವರ್ಫುಲ್. ಅದೊಂದು ಹೆಣ್ಣು ಅನ್ನೋದು ಮನುಷ್ಯನ ಉದ್ಧಾರ ಮಾಡುತ್ತೆ, ಹಾಳು ಮಾಡುತ್ತೆ. ಸಾಕಷ್ಟು ನಿದರ್ಶನ ಇದೆ ಈಗ ರಾಜಕಾರಣದ. ಈಗ ನನಗೆ ಸರ್ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ಬ್ಲ್ಯಾಕ್ ಮೆನ್ಗಳು ಆಗಿದ್ದಾವೆ, ಎಲ್ಲ ಥರ ಆಗ್ತವೆ. ಅದನ್ನು ಹೆಣ್ಣಿಗೆ ಹೇಳಿ ಇಲ್ಲ ಆಗಿದೆ. ಹಿಂದೆ ಆಗಿದೆ ಎಷ್ಟಿದ್ದು ಟೈಮಲ್ಲಿ. ಈಗಲ್ಲ ಹೇಳ್ತಾರೆ, ಈಗಿನ ಕಾಲದಲ್ಲಿ ಹೇಳ್ತಾರೆ ಟು ಗೆಟ್ ಸಮಥಿಂಗ್ ಐ ಶುಡ್ ಐ ಶುಡ್ ಲೂಸ್ ಸಮಥಿಂಗ್ ಅಂತಾರೆ. ವಾಟ್ ಡಸ್ ಇಟ್ ಮೀನ್? ತಂದೆ ತಾಯಿಗಳು ಅದು ಸಂಸ್ಕಾರ ಬೆಳೆಸ್ಬೇಕು. ಹೀರೋಯಿನ್ ಆಗ್ತಿದ್ದಂಗೆ ಅವ್ರು ಕೆಟ್ಟ ಹೆಸರು ತರಬಾರ್ದು, ಕೆಲಸ ನಾವು ಮಾಡಬಾರ್ದು. ನಾನು ಸಾರ್ ಯಾರೊಬ್ಬ ಕಿಡಿಗಡಿ ಮಾಡೋದಕ್ಕೆ ಈಗ ಇಲ್ವಾ? ಎಂತೆಂಥ ಕಲ್ಪನಾ, ಭಾರತಿ, ಎಂತೆಂಥ ಹೀರೋ ಕಾದು ಇರ್ತದೆ. ನಾವೆಲ್ಲ ಹಿರಿಯ ಮಾಡಿದ್ದಾರೆ ಸರ್? ಇಲ್ಲ, ಎಲ್ಲೋ ಯಾರೋ ಹೊಸಬ್ರು ಯಾರೋ ಮಾಡಿದ್ದಕ್ಕೆ ತಗೊಂಡು ಪಬ್ಲಿಡಿ ಮಾಡ್ಕೊಂಡು ಹೋದ್ರೆ ನಾವೇ ಇಂಡಸ್ಟ್ರಿ ಇದು ಹೆಸರು ಹಾಳಾಗತ್ತೆ ಸರ್. ಏನು ಜನಕ್ಕೆ ಗೊತ್ತಿರಲ್ಲ. ಇಟ್ ಇಸ್ ಲ್ಯಾಕ್ ಆಫ್ ಅವೇರ್ನೆಸ್. ಹೌದು. ಈ ಟಿ ವಿಲಿ ಬರ್ತಿದ್ದಂಗೆ ನೋಡಪ್ಪ ಸಿನಿಮಾ ಚಿತ್ರ ಅವನ ಹೆಸರೇ ಗೊತ್ತಿರಲ್ಲ ನಮಗೆ. ಯಾವುದೋ ಮೂಲೆ ಬಿದ್ದಿರ್ತಾನ ಅವನು. ಈಗ ನನಗೆ ಸಿನಿಮಾ ಬಿಟ್ಟು 25 ವರ್ಷದ ಮೇಲೆ ಇವತ್ತು ನಾನು ಯಾಕೆ ಹುಡ್ಕೊಂಬಂದ್ರಿ? ಬಿಕಾಸ್ ಆ ಥರ ಇದ್ದಿದ್ದು ಎಸ್ಟಾಬ್ಲಿಷ್ಮೆಂಟ್ ಇದೆ, ಹೆಸರಿದೆ ಅಂತ ಅವ್ರು ಕೇಳ್ಕೊಂಬಂದ್ರಿ. ಯಾವನ ರೋಡಲ್ಲಿ ಹೋದ ಮಾಡಿದ್ರೆ ಸಿನಿಮಾ ರಂಗ ಅನ್ನೋಕ್ಕಾಗತ್ತಾ? ಕಾಸರಗೋಡು ಸಾಹೇಬ್ರೆ, ಐ ಡೋಂಟ್ ಅಗ್ರಿ. ಅಲ್ಲ, ಇದು ದರ್ಶನ್ ಇನ್ಸಿಡೆಂಟ್ ಆಯ್ತಲ್ಲ, ಅದಕ್ಕೆ ಮೊದಲು ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಊರಿಗೆ ಹೋದಾಗ ಇವರಿಗೆ ದರ್ಶನ್ ಸುದೀಪ್ ಅವರು ತುಂಬ ಪರಿಚಯಪ್ಪ ಅಂಥೇಳಿ ನನ್ನ ಹತ್ರ ಪಕ್ಕದಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೊಳ್ತಾ ಇದ್ರು. ಹೌದು, ಅವರ ಹೆಸರನ್ನು. ಆಮೇಲೆ ದರ್ಶನ್ ಇನ್ಸಿಡೆಂಟ್ ಆಯ್ತಲ್ಲ, ಹೋದ್ಮೇಲೆ ದೂರ ಹೋಗ್ತಾರೆ. ಇದು ನನಗೆ ಅನುಭವ ಇದು ನನಗೆ ಸರ್. ಇಂಡಸ್ಟ್ರಿಯಲ್ಲಿ ಸರ್, ನಾನು ಅದನ್ನು ಹೋಗಲೇ ಹೇಳಿದೆ, ಅಂಥ ಟೈಮಲ್ಲಿ ಆ ಇನ್ಸಿಡೆಂಟ್ ಆದ ಟೈಮಲ್ಲಿ ನಮ್ಮ ಜವಾಬ್ದಾರಿ ನಡೆದುಕೊಂಡು ಇಡೀ ಕರ್ನಾಟಕದ ಆಸ್ತಿ ಅವನು. ಬಹುಶಃ ಕರ್ನಾಟಕದಲ್ಲಿ ಅವ್ರಿಗಿರೋಷ್ಟು ಫ್ಯಾನ್ಸ್ ಫಾಲೋವರ್ಸ್ ಯಾರೂ ಇಲ್ಲ. ನಾನು ನೇರವಾಗಿ ಟಿ ವಿನಲ್ಲಿ ಮಾತಾಡಿದ್ದೀನಿ ಆ ಟೈಮಲ್ಲಿ. ದರ್ಶನ್ ಆ್ಯಕ್ಚುಲಿ ಜೆಂಟ್ಲ್ಮನ್, ಹಾರ್ಟ್ಲಿ ಇಸ್ ಗುಡ್. ಸಂದರ್ಭದಲ್ಲಿ ಮಾಡಿದಾಗ ಜವಾಬ್ದಾರಿ ನಾವು ಕನ್ನಡಿಗೆ ತೊಗೊಳ್ಬೇಕಾಗತ್ತೆ. ಅವ್ರಿಗೆ ಅದು ಅರಿವು ಇರಬೇಕು. ಹೌದಪ್ಪ, ನಮ್ಮ ಕನ್ನಡ ಚಿತ್ರರಂಗ ಹಂಗಿದೆ, ಈ ಥರ ಜನ ಈಗ ಅವರೊಬ್ಬ ಆರ್ಡ್ರಿ ಲೈಟ್ ಬಾಯಿಂದ ಹಿಡಿದು ಸಣ್ಣದಾಗಿ ಹಂತ ಆಗಿ ಬಿಡೋದು ಭಗವಂತ ಎಲ್ಲ ಕೊಟ್ಟಾಗ ಅದನ್ನು ನಡ್ಕೊಳ್ಳೋ ರೀತಿ ಅವರಲ್ಲಿ ಇರಬೇಕು. ನಾವು ಹೇಳಿದ್ರೆ ತಪ್ಪಾಗತ್ತೆ, ಕಾಂಟ್ರವರ್ಸಿ ಆಗುತ್ತೆ. ಈಗ ನಾನು ಏನೋ ಮಾಡಿದ್ರೆ ನನಗೂ ಭಯ. ನನ್ನ ಏನೋ ಅವ್ರ ಮುಂದೆ ಇಷ್ಟು ಜೀರೋ ಏನೋ ಒಂದು ಮಾಡಬೇಕು ಅಂದರೆ ಎಷ್ಟು ಯೋಚನೆ ಮಾಡ್ಬೇಕು ಸರ್ ನಾವು? ಇದ್ರ ಪ್ರೋಸೆಸ್ ಕಾನ್ಸಿಕ್ವೆನ್ಸ್ ಗೊತ್ತಾಗಬೇಕು ಸರ್. ಇದು ಇಡೀ ನೋಡಿ ಕರ್ನಾಟಕದ ನನ್ನ ಮಕ್ಕಳು ಎಷ್ಟು ಮಾಧ್ಯಮಕ್ಕೆ ಆಹಾರ ಆಯ್ತದು ಸರ್. ಹೌದು, ಕಂಟಿನ್ಯೂಸ್ 3 months ವರ್ಡ್ ಥರ್ಡ್ ಚಾಚ್ ಬಿಟ್ಟು ಹಾಕ್ಬಿಟ್ರಲ್ಲ. ಯಾರಿಗೂ ಅವಮಾನ, ಇಂಡಸ್ಟ್ರಿಗೆ ಅವಮಾನ. ಅಲ್ಟಿಮೇಟ್ಲಿ ಕಾನೂನು ಏನು ಹೇಳುತ್ತೋ ಕೇಳಬೇಕು. ಕಾನೂನು ಗೌರವ ಕೊಡೋದು. ನಾನು ಅದನ್ನು ಹೇಳಿದೆ, ಹೌ ಕ್ಯಾನ್ ಐ ಸಸ್ಪೆಂಡ್? ನಾಟ್ ಪಾಸಿಬಲ್. ಸಸ್ಪೆನ್ಷನ್ ಡಿಸ್ಮಿಷನ್ ಇಟ್ ಇಸ್ ನಾಟ್ ಇನ್ ದ ಹ್ಯಾಂಡ್ಸ್ ಆಫ್ ಮೀ. ಇಟ್ ಇಸ್ ವೆನ್ ಮ್ಯಾಟ್ರ್ ಬಿಫೋರ್ ಲಾ ಯು ಮಸ್ಟ್ ರೆಸ್ಪೆಕ್ಟ್ ಲಾ ಅಂದೆ. ಕಾನೂನು ಹೇಳುತ್ತೋ ಅದು ಮಾಡಿ. ನಮ್ಮ ಕಾನೂನು ಅದಿಲ್ಲ ಅಲ್ವಾ? ನಮಗೆ ಸಸ್ಪೆನ್ಷನ್ ಡಿಲೀಷನ್ ಮಾಡೋಕ್ಕೆ ಅಧಿಕಾರ ನಮಗಿಲ್ಲ. ವಾಣಿಜ್ಯ ಮಂಡಳಿ ಇರೋದು ಓನ್ಲಿ ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಎಕ್ಸಿಬಿಟರ್ ಅಲ್ವಾ? ನಮ್ಮ ಕಲಾವಿದ ಸಂಘ ಕಲಾವಿದರಿರುತ್ತೆ, ಆದರೂ ಕೂಡ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಇರುತ್ತೆ. ಅದಕ್ಕೆ ವಾಣಿಜ್ಯ ಸ್ಪಂದಿಸಿದ್ದೀವಿ, ಮಾತಾಡಿದ್ದೀವಿ, ಕೇಳಿದ್ದೀವಿ, ಕೇಳಿಸ್ಕೊಂಡಿದ್ದೀವಿ, ಬಯಸ್ಕೊಂಡಿದ್ದೀವಿ. ಏನು ನನಗೆ ಯಾವುದೋ ಒಂದು ಪ್ರಬಲವಾದ ಚಾನಲ್ ಹೊಡೆದ್ರು ನಾವೇನು ಮಾಡೋಣ ಸರ್? ವಾಣಿಜ್ಯ ಮಂಡಳಿ ಏನು ಮಾಡೋಕ್ಕಾಗಲ್ಲ ಸರ್?
ಈಗ ನಾನು ಕೂತ್ಕೊಂಡು ಏನೋ ಮಾಡ್ತೀನಿ ಅಂದರೆ ರಾತ್ರಿ ಹೋಗಿ ನಾನು ಏನೋ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ಏನು ಮಾಡೋಕ್ಕಾಗದ ಹಾಂ ಇದೆಲ್ಲ ಇಟ್ ಹ್ಯಾಪನ್ ಸಮ್ನೆ. ಈಗ ಅಲಹಾಬಾದಿಂದ ಫ್ಲೈಟ್ ಹತ್ತಿದ್ರು, ಡಮ್ ಅಂತ ಬಿದ್ದೋದ್ರು. ಏರ್ ಇಂಡಿಯಾ ಕಂಪ್ನಿ ಏನು ಮಾಡಿದೆ, ಇಂಡಿಯನ್ ಗೌರ್ಮೆಂಟ್ ಏನು ಮಾಡುತ್ತೆ, ಸತ್ತೋರು ಹೋಗೇ ಬಿಟ್ರಲ್ಲ ಸರ್ ಅವರು. ಇದಕ್ಕೇನಂತೀರಾ? whom are you going to blame? ಆಗಲ್ಲ. ಹಂಗೆ ಆದಾಗ ಅನುಭವಿಸ್ಬೇಕು, ಆದಾಗ ಮಾತಾಡಬೇಕು, ಆದಾಗ ಚರ್ಚೆ ಮಾಡಬೇಕು ಅಷ್ಟೇ. ಪೊಲಿಟಿಕಲಿ ಬೇಕಾದ ಪೊಲಿಟಿಕಲ್ಲೂ ಆಗುತ್ತೆ, ಸಿನಿಮಾದಲ್ಲೂ ಆಗುತ್ತೆ, ಮನೆಗಳಾಗತ್ತೆ. ಇದೇ ತಗೊಳ್ಳಿ, ನಮ್ಮ ವಿಜಯ ಮಲ್ಯ ಅವರು ಹೆಂಗೆ ಮಾತಾಡ್ತಾರೆ ಮೊನ್ನೆ, ಅದು ಮಾತಾಡೋದು ಇಂಟ್ರ್ಯೂ ಕೇಳಿಬಿಟ್ರೆ ನಮಗೆ ರೋಮಾಂಚನ. ಈಸ್ ಕಾಂಟ್ರಿಬ್ಯೂಷನ್ ಟು ದಿ ನೇಷನ್ ಇಸ್ ಟು ಮಚ್. ವಾಟ್ ಈಸ್ ದ ಅಮೌಂಟ್ ಆಫ್ ಎಕ್ಸೈಸ್ ಅದು ಪೇಡ್ ಮೇಡ್ ದಿ ಪೇಮೆಂಟ್? ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ಟಾನೆ? ಏನು 600 ಕೋಟಿಗೆ 6,000 ಕೋಟಿಗೆ 14,000 ಕೋಟಿ ಪೇಮೆಂಟ್ ಅಸೆಂಬ್ಲಿಯಲ್ಲೇ ಮಾತಾಡಿದಂತೆ. ನಾವೇನು ತಿಳ್ಕೊಂಡ ಪಾರ್ಲಿಮೆಂಟಲ್ಲೇ ಮಾತಾಡಿದಂತೆ ಬಿಲ್ ಪಾಸ್ ಅಂತ. ಇದು ಕಾಮನ್ ಮ್ಯಾನ್ ವಾಟ್ ವಿಲ್ ಥಿಂಕ್? ಅಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟ, ಅಷ್ಟು ಜನ ಊಟ ಆಗದ, ಅಷ್ಟು ಸಾವಿರಾರು ಫ್ಯಾಮಿಲಿ ತಿಂದರು. ಕಿಂಗ್ ಫಿಶರ್ ಏರ್ಲೈನ್ಸ್ ಅಂತ ಸ್ಟಾರ್ಟ್ ಮಾಡಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡ್ದ. ಬ್ಯಾಡ್ ಲಕ್ ಇತ್ತು, ತಗಲ್ಕೊಂಡ್ರು. ಅಲ್ಟಿಮೇಟ್ಲಿ ವಾಟ್ ಫಾರ್ ಹ್ಯಾಸ್ ಬಿನ್ ಪನಿಷ್ಡ್? ಓನ್ಲಿ ಫಾರ್ ಮನಿ. ಬ್ಯಾಂಕಲ್ಲಿ ಚೀಟ್ ಆಗಿದೆ, ವ್ಯವಹಾರ ಆಯಿತು, ಅಷ್ಟೇ ತಾನೆ. ಅದು ನಾನು ಕಾನೂನೇ. ಏನಾಯಿತು ಪೊಸಿಷನ್? ಪಬ್ಲಿಕಲ್ಲಿ ಒಪಿನಿಯನೇ ಬೇರೆ ಚೇಂಜ್ ಆಯಿತು. ಹೌದು, ಒಂದು ಇಂಟ್ರ್ಯೂ ಹಾಂ ನಾವು ಅದೇ ಕಲ್ಪಿಟ್ ಮಾಡ್ಕೊಂಡಿದ್ವಿ. ನೋಡಿದ್ರೆ ಅದು ಹ್ಯೂಮ್ಯಾನಿಟಿ ಡೋಂಟ್ ಥಿಂಕ್ ಮಾಡಿದಾಗ ಸಮ್ಟೈಮ್ಸ್ ಎರ್ ಇಸ್ ಹ್ಯೂಮನ್. ಮನುಷ್ಯ ಮಾಡೋದು ತಪ್ಪು ಯಾರೂ ಮಾಡಲ್ಲ ಸರ್. ಅವ್ನು ಕೊಟ್ಟರು ಹಿನ್ನೆಲೆ ಏನಿತ್ತು ಅವನ ಹಿಂದೆ? ಹಾಂ ನಾನು ಹಂಗಂತ ಬಿಟ್ಟು ನಾನು ಒಳ್ಳೆಯವನು ದೇವರು ಅಂತ ಹೇಳ್ತಾ ಇಲ್ಲ ಸರ್. ವಿ ಶುಡ್ ಥಿಂಕ್ ಇನ್ ದಟ್ ವೇ. ಸಿನಿಮಾನು ಹಂಗೆ ವೆರಿ ಪವರ್ಫುಲ್ ಮೀಡಿಯಾ ತಗೊಂಡು ಸಿನಿಮಾಗಳನ್ನು ಮಾಡಿದ್ದೀನಿ, PC ಮಾಡಿದ್ದೀನಿ, ನಾನು ಇನ್ನೂ ಪ್ರೀತಿಸ್ತೀನಿ. ಸಿನಿಮಾದಲ್ಲಿ ಏನೋ ಒಂದು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಮಗೆ ಸಹಾಯ ಮಾಡಿ. ನಿಮ್ಮಂಥ ಪತ್ರಕರ್ತರು ಬೆಂದರು ಬರ್ತಂಗೆ ನಾನು 106 ಕೋಟಿ ಆಸ್ತಿ ಇದ್ದಂಗೆ, ಶಕ್ತಿ ಇದ್ದಂಗೆ, 100 ಆನೆ ಬಲ ಹಣ. ಹಾಂ ಆಮೇಲೆ ಈ ಸ್ಟಾರ್ಗಳಿಗೆ ಇಂತಿಷ್ಟೊಂದು ಸಿನಿಮಾದ ಮಿನಿಮಮ್ ಬಜೆಟನ್ನೇ ಕೊಡಬೇಕಾಗುತ್ತಲ್ಲ, ಸಂಭಾವನೆ. ಈಗ ನಾವು ಯಾರು ಸ್ಟಾರ್ ಅಂತೇಳಿ ಹೇಳ್ತೀವ ಅವರಿಗೆಲ್ಲ ಮಿನಿಮಮ್ ಸಿನಿಮಾದ ಮಿನಿಮಮ್ ಬಜೆಟನ್ನು ಸಿನಿಮಾದ ಪೂರ್ತಿ ಸಂಭಾವನೆ ಅವ್ರಿಗೆ ಕೊಡಬೇಕಾಗುತ್ತೆ. ಈಗ ಸಿನಿಮಾ ಮಾಡಲಿಕ್ಕೆ ಅರ್ಧ ಸಿನಿಮಾದ ಬಂಡವಾಳ ಅವ್ರಿಗೆ ಕೊಡೋ, ಅರ್ಧ ಸಿನಿಮಾ ನಾವು ಈದ್ ಅಂತ ಸಿನಿಮಾ ಮಾಡಿದೆ. ಆಮೇಲೆ BP ಶುಗರ್ ರೈಸ್ ಇದ್ದರೆ ಇಲ್ದೇ ಬರುತ್ತೆ ಗಿಫ್ಟು. ನಿಮ್ಗೆ ಗಿಫ್ಟ್ ಗ್ಯಾರಂಟಿ. ಈ ದೊಡ್ಡ ಸಿನಿಮಾ ಮಾಡೋದು ಯೋಚನೆ ಮಾಡಿಲ್ವಾ? ನಾನು ಮಾಡಲ್ಲ ಸರ್. ಈ ವಯಸ್ಸಾದ್ಮೇಲೆ ಗೊತ್ತಾಗ ನಾನು ನಿನ್ನ ಲೈಫಲ್ಲಿ ಎಂಜಾಯ್ ಮಾಡೋದು 15-20 ವರ್ಷ. ಯಾಕೆ ದುಡ್ತಾನೆ ಬೇಡ, ಅದು ಬಿಟ್ಬಿಟ್ಟು ಮಾಡೋಣ. ಇವತ್ತು ಅದೇ 15-20 ಕೂಡ ನಾನು 3 ಪಿಕ್ಚರ್ ಮಾಡ್ತೀನಿ ಹೊಸ ಬಿಟ್ಕೊಂಡು. ಹೋಯ್ತು ಅಂತ ಮಾಡ್ತೀನಿ. ಈಗ 40 ಕೋಟಿ 40 ಕೋಟಿ 50 ಕೋಟಿ 70 ಕೋಟಿ ಕೊಟ್ಟು ಖರ್ಚು ಮಾಡಿ BP ಶುಗರ್ ಇನ್ವೈಟ್ ಮಾಡ್ಕೊಳ್ಳ? ಅದಿಲ್ಲಲ್ಲ, ಶುಡ್ ನಾಟ್ ಇನ್ವೈಟ್ ಟ್ರಬಲ್. ನನ್ನ ಮೈಂಡಲ್ಲೇ ಇಲ್ಲ ಅದು. ಅವ್ರಿಗೆಲ್ಲ ಒಳ್ಳೇದಾದ್ರೆ ಕೇಳ್ತೀನಿ. ಇಂಡಸ್ಟ್ರಿ ಆಸ್ತಿ ಮಾಡಂಗಿದ್ರೆ ಮಾಡಿ. ವರ್ಷಕ್ಕೆ 2 ಪಿಕ್ಚರ್ ಮಾಡೋಕೆ ಹೇಳಿ ಸಮಯ ಅವರಿಗೆಲ್ಲ, ದೊಡ್ಡೋರಿಗೆ. ವರ್ಷಕ್ಕೊಂದು 2 ವರ್ಷಕ್ಕೊಂದು ಮಾಡಿ. ಸಿನಿಮಾರಂಗ ಆಲ್ರೆಡಿ ಪರಭಾಷಾ ಚಿತ್ರಗಳಿಗೆ ಚೆನ್ನಾಗಿ ಹಾಸಿಗೆ ಹಾಕಿ ಮಲಸಾಗಿ ಕೊಡ್ತಾಯಿದ್ವಿ ಥಿಯೇಟ್ರ್ಗಳೆಲ್ಲ. 200 ಥಿಯೇಟ್ರು 300 ಥಿಯೇಟ್ರ್. ಇದು ಯಾರು ಕಾರಣ? ನಮ್ಮಲ್ಲಿ ಲ್ಯಾಕ್ ಆಫ್ ಮೂವಿ ಇಲ್ಲ, ಶಾರ್ಟೇಜ್ ಆಫ್ ಮೂವೀಸ್ ಅಂತಾರೆ. ಲ್ಯಾಕ್ ಆಫ್ ಮೂವಿ ಇಲ್ಲ, ಶಾರ್ಟೇಜ್ ಆಫ್ ಮೂವೀಸ್. ಮಾಡಲಿ. ಎಷ್ಟು KGF 2 ದಿನ ಆಯ್ತು. ಈಗ ಇನ್ನೂ 2 ವರ್ಷ ಕಾಯ್ಬೇಕು ನಾವು. ಇದು ನ್ಯಾಷನಲ್ ಇದ್ದಾನೆ, ಬೇಸ್ ಅದು ಕನ್ನಡಗೆ ಇನ್ನೊಂದು ಪಿಕ್ಚರ್ ಮಾಡಿ, ಸಣ್ಣ ಪಿಕ್ಚರ್ ಮಾಡಿ. ಏನು ಮರ್ಯಾದೆ ಹೋಗಲ್ಲ ಸರ್. ದೊಡ್ಡದು ವಿಶಾಲ ಮನವಿ. ದ ಮೋರ್ ಯು ಶೋ ಬ್ರಾಡ್ ಹಾರ್ಟ್ ಮೋರ್ ವಿಲ್ ಗ್ರೋ. ನಮ್ಮ ಚಿತ್ರರಂಗನ ನಮ್ಮ ಬಾನ ಇರಬೇಕು. ಅವ್ರು ಯಾರು ಹೇಳಬೇಕು? ಯಾರು ನಿಮ್ಮಂಥ ಪತ್ರಕರ್ತರು ಮೀಡಿಯಾದ್ರೆ ನಾವು ಹೇಳೋಕ್ಕಾಗತ್ತಾ? ಏನ್ರಿ ಅಹಂಕಾರ ನನ್ನ ಮಗನ ಈಗಲೇ ಹಿಂಗೆ ಮಾಡ್ತಾನೆ ಹಾಂ ಸರ್? ನಾನೇ ಕೇಳಕ್ಕೆ ಹೋಗಲಿ ಸರ್? ಒಂದು ಕಿವಿ ಮಾತು ಅಂತ ಆದಷ್ಟು ಕೇಳ್ಕೊ, ರಿಕ್ವೆಸ್ಟ್ ಮಾಡ್ಕೊತೀನಿ. 2 ಸಿನಿಮಾ ಮಾಡ್ರಪ್ಪ. ಈ ಸಿನಿಮಾದ ಚಿತ್ರ ಸಾವಳಿಗಳಿದೆ, ಪರಭಾಷಾ ಚಿತ್ರ ಬರ್ತಾ ಇದ್ದಾವೆ. ಕೈ ಮುಗಿದು ಕೇಳ್ಕೊತೀನಿ. ಮಾಡಿದರೆ ಭಾಳ ಖುಷಿ ಪಡ್ತೀನಿ. ಹೇಳೋಕ್ಕೇನು ಮಾಡಲಿ. ನೀವೇ ಮಾಡಿ. ಯಾರು ಅವರು ನೀವೇ ಮಾಡಿ ಸರ್? ಮಾಡೋಕ್ಕೆ ಯಾರು? ನಾನು ಮಾಡ್ತೀನಿ ಸರ್. ಆ ಟೈಮ್ ಬಂದ ಯೋಚನೆ ಮಾಡೋಣ ಬಿಡಿ ಸರ್. ನಂಗೆ ತೊಂದರೆ ಕೊಡದೆ ನನಗೆ ನನ್ನ ಕಂಡೀಷನ್ ಒಪ್ಕೊಂಡು ನಾನು ಮಾಡ್ತೀನಿ ಸರ್. ಅದು ದಿ ಅಗ್ರಿ ಫಾರ್ ಮೈ ಕಂಡೀಷನ್, ನಾಟ್ ದೇರ್ ಕಂಡೀಷನ್. ಯು ಟೆಲ್ ಯು ಟೇಕ್ ಯುವರ್ ರೆಮ್ಯುನರೇಷನ್. 20 ಕೋಟಿ ಹೇಳ್ತೀಯ ತಗೋ, 30 ಕೋಟಿ ತಗೋ. ಆಮೇಲೆ ಪ್ರೊಡಕ್ಷನ್ನಲ್ಲಿ ತಲೆ ಹಾಕ್ಬೇಡ. ನಾನು ಹೇಳ್ದಂಗೆ ಮಾಡು. ಅದೊಂದೇ ರಾಜ್ಕುಮಾರ್ ಫ್ಯಾನ್ ಬಿಟ್ಟರೆ ಯಾರಿಗಿಲ್ಲ. ಬನ್ನಿ ಸರ್. ರಾಜ್ಕುಮಾರ್ ಅದು ಒಪ್ಕೊಂತೀರಾ? ದೇ ವಿಲ್ ನಾಟ್ ಕಮ್ ಟು ಮೈ ಟರ್ಮ್ಸ್. ಲೆಟ್ ದಮ್ ಕಮ್. ಆಯ್ತಪ್ಪ, ನಿಂದಿಷ್ಟು ರೆಮ್ಯುನರೇಷನ್ ಫಿಕ್ಸ್ ಮಾಡಿ. ಆಯಿತು. ನನ್ನ ಡೈರೆಕ್ಟ್ರ್ ಹಿಂಗೆ ಹೇಳ್ತಾನೆ,
ಈ ಲೊಕೇಶನ್ ಹಿಂಗೆ ಇರೇನು ಇದೇ ಟೆಕ್ನಿಷಿಯನ್ ಇದೇ ಕೇಳಿ. ನಾನು ತಪ್ಪಿದ್ದು ಹೇಳಿ ಸರ್ ಕಾಣಿಸ್ಬಿಡ. ಖಂಡಿತ ಹಾಂ ಏನಿಲ್ಲ ಸರ್, ಮರಕ್ಕಿಂತ ಯಾವುದು ಏನೂ ಮಾಡೋಕ್ಕಾಗಲ್ಲ. ಯಾರು ಏನು ಬೇಕಾದ್ರೆ ಮಾಡ್ಬೋದು. ಈ ಬ್ಯಾಂಕ್ ಇದೆಯಲ್ಲ ಸರ್, ನಿಮಗೆ ಎಷ್ಟು ಹೆಸರು ತಂದು ಕೊಟ್ಟಿದೆ ಸರ್? ಸಿನಿಮಾದಿಂದ ಹೆಸರು ಜಾಸ್ತಿ ಸರ್ ಬ್ಯಾಂಕಿಂದ. ಸಿನಿಮಾ ಇದೆ ಮೋಸ್ಟ್ ಪವರ್ಫುಲ್ ಮೀಡಿಯಾ. ಬ್ಯಾಂಕ್ ಅಂತ ನನಗೊಂದು ಗೌರವ ಕೊಟ್ಟಿದೆ ಸರ್, ಅನ್ನ ಕೊಟ್ಟಿದೆ ಸರ್. ನಾನು ಫಸ್ಟ್ ಆರ್ಡಿನರಿ ಕ್ಲರ್ಕ್ ಆಗಿದ್ದೆ. ನನ್ನ ಜನ್ಮಸ್ಥಳ ಇದು. ಈ ಸಂಸ್ಥೆ ಬೆಳೆಸ್ಬೇಕು ಅಂತ ಆಸೆಯಿಂದ ಭಗವಂತ ನನ್ನ ಫ್ರೆಂಡ್ ಆತ್ಮೀಯ ಸ್ನೇಹಿತ ರಮೇಶ್ ಅನ್ನೋರು, ಮಾಜಿ ಅಧ್ಯಕ್ಷ 8 ವರ್ಷ ಅದೇನೋ ಆಕರ್ಷಿಸಬೇಕಾದ್ರೆ ನನಗೆ ಅವಕಾಶ ಕೊಟ್ಟರು, ಅಧ್ಯಕ್ಷ ಆಗಿ. ಅವ್ರ ಬಗ್ಗೆ ಐ ಗಾಟ್ ಹೈಯೆಸ್ಟ್ ಆಫ್ ಹೈಯೆಸ್ಟ್ ಗಾರ್ಡ್ ಅಬೌಟ್ ಹಿಮ್ ಕೊಟ್ಟರು. ಮಾಡ್ತಾಯಿದ್ದೀನಿ. ಭಗವಂತ ಎಲ್ಲಿ ತನಕ ಮಾಡಬೇಕು ಅಂತ ಋಣ ಬರ ಅಲ್ಲಿದ್ದಂಗೆ ಕೆಲಸ ಮಾಡ್ತೀನಿ. ನಾನು ಎಲ್ಲಿ ಗೌರವ ಇರುತ್ತೋ ಅಲ್ಲಿರೋಲ್ಲ, ಗೌರವ ಇರೋಲ್ಲ ಅಲ್ಲಿರಲ್ಲ. ನಾನು ಈ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ, 100 ಜನ ಪೂಜಾ ಪುರಸ್ಕಾರ ಪುಣ್ಯ ಮಾಡ್ಕೊಂಡು ಸಂಸ್ಥೆಯಲ್ಲಿ ಅಧ್ಯಕ್ಷ ಆಗಿದ್ದೀನಿ. ಅದಕ್ಕೊಂದು ಪ್ರಾಮಾಣಿಕ ಸೇವೆ ಮಾಡಿ ಬಂದಿದ್ದೀನಿ ಸರ್. ಬ್ಯಾಂಕ್ ನಾನು ಐ ಡೋಂಟ್ ವಾಂಟ್ ಟು ಮಿಂಗಲ್ ಬ್ಯಾಂಕ್ ಟು ಇದು ಮಾಡಲ್ಲ. ನೀವು ಒಂದು ಮಾತು ಆಗ ಹೇಳಿದರೆ 5 ವರ್ಷದಲ್ಲಿ ಮಾಡೋ ಕೆಲಸನ 1 ವರ್ಷದಲ್ಲಿ ಮಾಡಿದ್ದೀನಿ ಅಂತ. ಚೇಂಬರ್ ಮಾಡಿದ್ದೀನಿ. ಅದು ಅಲ್ಲಿ 2 ಲಕ್ಷ ಇದ್ದು 4 ಲಕ್ಷ ಮಾಡಿದ್ದೆ ಸರ್ ಡೆತ್. ಬಟ್ ನೀವು ಮಾಡಿದಿರಿ. ಬಟ್ 1 ವರ್ಷ ಇದ್ದರೂ ಕೂಡ 5 ವರ್ಷದ ಸಾಧನೆ ಮಾಡಲಿಕ್ಕಾಗಲ್ವ ಈ ಕೆಲವರಿಗೆ. ಅದು ಅವ್ರವ್ರು ಇದು ಸರ್. ನಾನು ಇನ್ನೊಬ್ಬರಿಗೆ ಬ್ಲೇಮ್ ಮಾಡಬಾರ್ದು. ಐ ಶುಡ್ ಟಾಕ್ ಅಬೌಟ್ ಮೈ ಸೆಲ್ಫ್. ನನಗೆ ಎಲ್ಲ ಅಂತಾರೆ ಬರೀ ಕೋಟಿಗೆ ಅಲ್ಲಿ ಹೆಲ್ತ್ ಕ್ಯಾಂಪ್ ಸ್ಟಾರ್ಟ್ ಮಾಡಿಸ್ಕೊಟ್ಟೆ, ಸ್ಪೋರ್ಟ್ಸ್ ಮಾಡ್ತೀನಿ, ಆಮೇಲೆ ಇನ್ಶೂರೆನ್ಸು ಎಲ್ಲ ವಿತ್ ದಿ ಸಪೋರ್ಟ್ ಆಫ್ ದಿ ಆಲ್ ಮಾಜಿ ಅಧ್ಯಕ್ಷರು, ಪ್ರೊಡ್ಯೂಸರು, ಡಿಸ್ಟ್ರಿಬ್ಯೂಟರ್, ಅದೇ ಇದೇ ಸಪೋರ್ಟ್ ಓನ್ಲಿ ಐ. ಬಟ್ ಇದು ಇನ್ನು ಮುಂದೆ ಮಾಡೋಕ್ಕಾಗಲ್ಲ. ಇದು ಮುಂಚೆ 2.5 ಲಕ್ಷ ಕೊಡ್ತಾಯಿದ್ರು, 4 ಲಕ್ಷ ಮಾಡಿದೆ. ಕಾಯಿಲೆ ಬಂದರೆ 2 ಲಕ್ಷ, ಅವ್ರ ಫ್ಯಾಮಿಲಿಗೆ 2 ಲಕ್ಷ ಕೊಡೋದಾ ಸತ್ತರೆ. ಇನ್ನು ಮುಂದೆ ಜಾಸ್ತಿ ಮಾಡೋಕೆ ಅಷ್ಟು ಅಮೌಂಟು ಎಕ್ಸ್ಪೆಕ್ಟ್ ಇಲ್ಲ. ಇರೋದ್ರ ಅಮೌಂಟಲ್ಲಿ ಬ್ಯಾಲೆನ್ಸ್ ಮಾಡಿ ವಿತ್ ದಿ ಕನ್ಸಲ್ಟ್ ಆಫ್ ಆಲ್ ಮಾಜಿ ಅಧ್ಯಕ್ಷರು, ಆಲ್ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಮಾಡಿ ಎಲ್ಲ ದೇ ಆರ್ ಹ್ಯಾಪಿ ಎಂಜಾಯ್. ಎಷ್ಟು ಜನ ಪೂಜೆ ಮಾಡ್ತಾರೆ, ಪೂಜೆ ಬರ್ತಾನೆ ಸರ್ ನಮಗೆ 4 ಲಕ್ಷ ಬಂತು ಸತ್ವೆ ನಮ್ಮ ಗಂಡಂದು ಅಂತಾರೆ. ಆ ಕೆಲಸ ಹೆಲ್ತ್ಗೆ ಒಂದೇ ಒಂದು ತಪ್ಪು ಮಾಡಿದೆ. 90 ಇಯರ್ ಫಂಕ್ಷನ್ ಮಾಡ್ಬೇಕು ಅಂತ ನನ್ನ ವಿಷನ್ಸ್ ತುಂಬ ಇತ್ತು. ಚಿತ್ರರಂಗ 90 ಅಂತ ದೊಡ್ಡ ಫಂಕ್ಷನ್ ಮಾಡಿ ಹುಟ್ಟುಹಬ್ಬ ದಿನ ಫಂಕ್ಷನ್ ಮಾಡಿದೆ ಪ್ಯಾಲೇಸ್ಗೊಂಡಲ್ಲಿ. ಒಂದು ಸ್ವಲ್ಪ ಖರ್ಚಾಯಿತು, ಸ್ವಲ್ಪ ವಾಣಿಜ್ಯ ಮಂಡಿಗೆ ಸ್ವಲ್ಪ ಬರ್ಡನ್ ಆಯ್ತು ನನ್ನಿಂದ. ಅದು ಇಂಟೆನ್ಷನೇ ಆಗಿಲ್ಲ. ಅದಕ್ಕೆ ನನಗೆಲ್ಲೋ ನೋವಿದೆ. ನಾನು ಮರ್ತಂಗೆ ನಾಟಕ ಆಡ್ತಿರ್ಬೋದು, ಬಟ್ ಗೊತ್ತಿರೋದು ನಾವು ಏನು ಮಾಡಿರ್ತೀವಿ ಅಂತ ಅಲ್ಲ ಸರ್. ಬಟ್ ಯಾರು ಏನೋ ಮಾಡೋದು ಅದು ನಮಗೆ ಆ ಚಿತ್ರ 1 ವರ್ಷ ಮಾಡಿದ ಕೆಲಸಕ್ಕೆ ನಂಗೆ ತೃಪ್ತಿ ಇದೆ. ಇನ್ನೂ ಕಂಟಿನ್ಯೂ ಮಾಡೋದು 6 ತಿಂಗಳು ನಾನು ಬೇಡ. ಅಧಿಕಾರ ಯಾರೋ ಬಂದು ಕೇಳ್ಕೊಂಡ್ರು, ಎಲೆಕ್ಷನ್ ಆಯಿತು ಕ್ಲೋಸ್ ಬಂದೆ. ಭಗವಂತ ಇನ್ನೊಂದು ಜಾಗ ಕೊಟ್ಟ, ಇಲ್ಲಿ ಬಂದು ಕೂತಿದ್ದೀನಿ ಅಷ್ಟೇ. ಈಗ ಮನೆಯಲ್ಲಿ ಎಲ್ಲ ಆರಾಮ. ಇಬ್ಬರು ಮಕ್ಕಳು, ಇಬ್ಬರು ಹೆಣ್ಮಕ್ಳು ಮದುವೆ. ಒಬ್ಬರಿಗೆ ಕ್ರಿಶ್ಚಿಯನಿಗೆ ಕೊಟ್ಟೆ, ಒಬ್ಬರಿಗೆ ನಾಯ್ಡು ಕೊಟ್ಟೆ. ಇಬ್ಬರು ಮದುವೆ ಅದ್ದೂರಿಯ ಪ್ಯಾಲೇಸ್ಮೆಂಟ್ ಮಾಡಿದೆ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ನಿಕಟಪೂರ್ವ ಮುಖ್ಯಮಂತ್ರಿಗಳು ಎಲ್ಲ ಬಂದಿದ್ದು. 10,000 ಜನ. ನಿಮಗೆ ಕರೆಯೋಕ್ಕಾಗಿಲ್ಲ, ಕ್ಷಮಿಸ್ಬಿಡಿ, ಮರೆತುಬಿಟ್ಟೆ. ಈಗ ಚೆನ್ನಾಗಿದ್ದಾರೆ, ಒಪ್ಪೆ ಹ್ಯಾಪಿ. ಅಮೆರಿಕದಾಳೆ ಮಗಳಿದೆ, ಇನ್ನೊಬ್ಬಳು ಬಳ್ಳಾರಿದ್ದಾರೆ. ದೇರ್ ಆರ್ ದ ಬಿಸ್ನೆಸ್ ಮ್ಯಾನ್. ಇವಳು MBA ಫೈನಾನ್ಸು, ಅವಳು MSc ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟು, ಮಗ MBA. ಮನೆ ಹೆಂಡತಿ ಆರಾಮಾಯಿತು. ಸಾಲ ತೀರ್ಸ್ಕೊಂಡಿದ್ದೀನಿ. ಚೂರು ಐತೆ ಎನ್ಸ್ಕೊಂಡು ಕೊಡ್ತೀನಿ. ಆಯಿತು. ಸೊ ನೀವು ಮಗನನ್ನು ಕರ್ಕೊಂಡು ಬನ್ನಿ. ಉದ್ಯಮಕ್ಕೆ, 100% ಇಂಡಸ್ಟ್ರಿಗೆ ಕರ್ಕೊಂಬರ್ತೀವಿ ಸರ್.